ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಫಿಸಿಕ್ಸ್ ಕ್ಲಾಸ್ಗೆ ಸ್ವಾಗತ. So in this class, let us study about the field due to uniformly charged the thin spherical shell. So here we are going to apply the Gauss's law. ಈ Gauss's law application ಅಲ್ಲಿ in my last video I have explained you how to find electric field due to the plane sheet as well as due to the a long thin wire. Okay, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಸ್ಪೆರಿಕಲ್ ಶೆಲ್ ಅನ್ನು ತೆಗೆದುಕೊಳ್ಳಬೇಕು. A thin spherical shell. So let us assume this is a thin spherical shell with the center O. Okay, ಈ thin spherical shell ಅಲ್ಲಿ ಚಾರ್ಜಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅದರ ಮೇಲ್ಮೈಯಲ್ಲಿ ಆನ್ ದ ಸರ್ಫೇಸ್. So then what is the charge density? The charge density is sigma. Okay, so in this derivation we have to find the electric field outside the shell. ಶೆಲ್ ನ ಹೊರಭಾಗದಲ್ಲೂ ಮತ್ತು ಶೆಲ್ ನ ಒಳಭಾಗದಲ್ಲೂ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಮೊದಲ ಪಾರ್ಟ್ ಏನು, ದ ಪಾಯಿಂಟ್ ಔಟ್ಸೈಡ್ ದ ಶೆಲ್. ಓಕೆ, ಪಾಯಿಂಟ್ ಔಟ್ಸೈಡ್ ದ ಶೆಲ್. ಸೊ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ದ ಪಾಯಿಂಟ್ ಔಟ್ಸೈಡ್ ದ ಶೆಲ್, ಪಾಯಿಂಟ್ ಪಿ ಅನ್ಕೊಳ್ಳುವ ಇದನ್ನ. ಸೊ ಎಲ್ಲಿದೆ ಇದು? ಅಟ್ ದ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್, ಅದರ ಕೇಂದ್ರ ಭಾಗದಿಂದ ಆರ್ ಅಷ್ಟು ದೂರದಲ್ಲಿದೆ. ಸೊ ಚಾರ್ಜಸ್ ಇಲ್ಲಿರುತ್ತೆ, ಆಕ್ಚುಲಿ ಚಾರ್ಜಸ್ ಆನ್ ದ ಸರ್ಫೇಸ್ ಇಲ್ಲಿರುತ್ತೆ, ಆನ್ ದ ಸರ್ಫೇಸ್. ಹಾಗಾಗಿ ಆ ಚಾರ್ಜಸ್ ಅನ್ನ ಒಳಗೊಂಡಂತ ಒಂದು ಗಾಷಿಯನ್ ಸರ್ಫೇಸ್ ಅನ್ನು ಹಾಕಬೇಕಾಗುತ್ತೆ ನಾವು. ಸೊ ಲೆಟ್ ದಿಸ್ ಬಿ ದ ಗಾಷಿಯನ್ ಸರ್ಫೇಸ್. ಓಕೆ, ಸೊ ಈ ಪಾಯಿಂಟ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ, ಪಾಯಿಂಟ್ ಪಿ ಅಲ್ಲಿ. ಸೊ ವಾಟ್ ಇಸ್ ದ ಜನರಲ್ ಈಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್? ಸೊ ವಿ ನೋ E equal to phi equal to E dot delta S. Phi equal to E dot delta S. ಇಲ್ಲಿ E ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್. ಸೊ let us assume the thin spherical shell contains the positive charge. ಇದರ ಮೇಲ್ಭಾಗದಲ್ಲಿ ಏನಿದೆ? ಪಾಸಿಟಿವ್ ಚಾರ್ಜ್ ಇದೆ. ದೆನ್ ವಾಟ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಔಟ್ವರ್ಡ್, ಹೊರಗಡೆ ಇರುತ್ತೆ. ಸೊ ಇದರಲ್ಲಿ ಒಂದು ಪಾಸಿಟಿವ್ ಚಾರ್ಜಸ್ ಇದ್ದಾಗ ಇದರ ಮೇಲ್ಭಾಗದಲ್ಲಿ. ಓಕೆ, ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್? ದಟ್ ಈಸ್ ಔಟ್ವರ್ಡ್, ರೇಡಿಯಲಿ ಔಟ್ವರ್ಡ್, ಹೀಗಿರುತ್ತೆ. ಕ್ಲಿಯರ್? ಈ ಒಂದು ಸ್ಪೆರಿಕಲ್ ಸರ್ಫೇಸ್ಗೆ ನಾವೊಂದು ಏರಿಯಾ ವೆಕ್ಟರ್ ಅನ್ನು ಡ್ರಾ ಮಾಡಿದಾಗ, ಏರಿಯಾ ವೆಕ್ಟರ್ ಅದು ಯಾವತ್ತೂ ಸಹ ಏರಿಯಾಕ್ಕೆ ನಾರ್ಮಲ್ ಆಗಿರುತ್ತೆ, ಏರಿಯಾ ವೆಕ್ಟರ್. ಸೊ ಅದು ಸಹ ಸೇಮ್ ಡೈರೆಕ್ಷನ್ ಬರುತ್ತೆ, ಅಲಾಂಗ್ ದಿಸ್ ಸೇಮ್ ಡೈರೆಕ್ಷನ್, ದಟ್ ಈಸ್ ಡೆಲ್ಟಾ ಎಸ್. ಡೆಲ್ಟಾ ಎಸ್ ಸೇಮ್ ಡೈರೆಕ್ಷನ್ ಬರುತ್ತೆ. ಸೊ ಐ ವಿಲ್ ರೈಟ್ ಎವ್ರಿವೇರ್, ಐ ಕ್ಯಾನ್ ಶೋ ಹಿಯರ್ ಆಲ್ಸೋ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೆಲ್ಟಾ ಎಸ್. ದಟ್ ಈಸ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಈ ಪಾಯಿಂಟ್ಗೆ ಬಂದಾಗ once again that is in the same direction of delta S. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಈ ನಾರ್ಮಲ್ ಗೆ ನಾವು ಏರಿಯಾ ವೆಕ್ಟರ್ ಬರೆದಾಗ ಅದು ಸಹ ನಾರ್ಮಲ್ ಆಗಿರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಏರಿಯಾ ವೆಕ್ಟರ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಹಾಗಾಗಿ ಅವುಗಳ ನಡುವಿನ ಕೋನ, ಆಂಗಲ್ ಬಿಟ್ವೀನ್ ದ E and delta S, that is 0 degree. Therefore if you write this in terms of the expanded form, we will get E delta S cos theta. Here theta equal to 0. You know cos 0 is 1, so that you will get phi equal to E delta S only. But what is delta S? It is a small surface area. To find electric field, we have to sum up the total area. Then what is the total area? That is summation delta S. You have to sum of all the areas, so that you will get 4 pi r square. That is the total area of this bigger sphere. Okay, where we have the point P. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತೆ? 4 pi r square ಇರುತ್ತೆ. ಹಾಗಾಗಿ ನಾವು ಫ್ಲಕ್ಸ್ ಅನ್ನ
ಹೇಗೆ ಬರೀಬಹುದು? phi equal to E into 4 pi r square ಅಂತ ಬರೀಬಹುದು. ಇದು ನಿಮ್ಮ ಈಕ್ವೇಶನ್ ನಂಬರ್ 1, ಮೊದಲನೇ ಈಕ್ವೇಶನ್. ಓಕೆ, ನೌ ಅವರ್ ಏಮ್ ಇಸ್ ಟು ಅಪ್ಲೈ ದ ಗಾಸಸ್ ಲಾ. ಹಾಗಾಗಿ ನಮಗೆ ಗಾಸಸ್ ಲಾ ಏನಿದೆ? ಸೊ ದಿಸ್ ಗಾಸಿಯನ್ ಸರ್ಫೇಸ್ ಎನ್ಕ್ಲೋಸಸ್ ದ ಚಾರ್ಜಸ್ q. ಸೊ ಹಾಗಾಗಿ ಫ್ಲಕ್ಸ್ ಎಷ್ಟಿರುತ್ತೆ? ದ ಫ್ಲಕ್ಸ್ ಇಸ್ 1 by epsilon naught times the charges enclosed by the Gaussian surface. That is q by epsilon naught irutte. Q by epsilon naught. So this is the, what is this? This is the Gauss's law. Okay, according to Gauss's theorem, Gauss's law gottaidu. So now idana density formula bardaga, if you write in terms of the charge, in terms of density, so what we get, that is, we know the surface charge density, it is given by the charge per area, surface area. ಯಾವ್ದು ಬರುತ್ತೆ? ಚಾರ್ಜ್ ಎಲ್ಲಿರುತ್ತೆ? ನಿಜವಾಗಿ ಚಾರ್ಜ್ ಇಸ್ ಆನ್ ದ ಸ್ಪಿಯರ್, ಆ ಸ್ಪಿಯರ್ ಮೇಲೆ ಇರುತ್ತೆ ಚಾರ್ಜ್. ಹಾಗಾಗಿ ನಾವು ಆ ಒಂದು ಏರಿಯಾವನ್ನ ಚಾರ್ಜ್ ಪರ್ ಏರಿಯಾ ಬರೆದಾಗ ಈ ಒಂದು ಸ್ಪಿಯರ್ ನ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ? 4 pi capital R square. Okay, q by 4 pi R square, or we can write it as q equal to sigma into 4 pi R square. Okay, so we got the equation for charge. ಇಲ್ಲಿದೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ಚಾರ್ಜ್ ಪರ್ ಏರಿಯಾ. ಇಲ್ಲಿ ಯಾವ ಏರಿಯಾ ತಗೊಳ್ಬೇಕು? ವೇರ್ ದ ಚಾರ್ಜ್ ಇಸ್ ಪ್ರೆಸೆಂಟ್. ಏನೇನು ಬರುತ್ತೆ? 4 pi R square. So R is the radius of this sphere. Okay, 4 pi R square ಆಗುತ್ತೆ ಇದು. ಹಾಗಾಗಿ ನಾವು ಚಾರ್ಜ್ ನ ಬರೆದಾಗ q equal to sigma into 4 pi R square ಆಯ್ತು. Now substitute the q value in this equation, Gauss's law substitute ಮಾಡಿ. ಸೊ ಏನ್ ಬರುತ್ತೆ ನಿಮ್ಮ ಈಕ್ವೇಶನ್? phi equal to q ವ್ಯಾಲ್ಯೂ ಇದೆ sigma 4 pi R square by epsilon naught. Okay, so ಇದನ್ನು ಬ್ಲಾಕ್ ಮಾಡ್ಕೊಳ್ಳಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಯುವರ್ ಈಕ್ವೇಶನ್ ನಂಬರ್ 2. ಓಕೆ, ಆಲ್ರೆಡಿ ವಿ ಗಾಟ್ ಈಕ್ವೇಶನ್ ನಂಬರ್ 1. ಏನ್ ಸಿಕ್ಕಿತ್ತು ನಿಮಗೆ? ಈ phi equal to E pi R square ಸಿಕ್ಕಿತ್ತು. ವಾಟ್ ವಿ ಗಾಟ್ ನೌ? phi equal to sigma by epsilon naught into 4 pi R square. Both are for the same object only, same sphere only. ಎರಡು ಸಹ ಸೇಮ್ ಸ್ಪಿಯರ್ ಗೆ ಫ್ಲಕ್ಸ್ ಅಂತ ತೋರಿಸುತ್ತೆ. ಹಾಗಾಗಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಯು ಕ್ಯಾನ್ ಈಕ್ವೇಟ್ ಈಕ್ವೇಶನ್ 1 and 2 ಎರಡನ್ನ ಈಕ್ವೇಟ್ ಮಾಡಬಹುದು. ಸೊ ಎರಡನ್ನ ಈಕ್ವೇಟ್ ಮಾಡಿದಾಗ ರೈಟ್ ಹಿಯರ್, ಓಕೆ, ಎರಡನ್ನ ಈಕ್ವೇಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? ಸೊ ಮೊದಲ ಈಕ್ವೇಶನ್ ಅಲ್ಲಿ E into 4 pi R square, E into 4 pi small r square equal to, ಸೆಕೆಂಡ್ ಈಕ್ವೇಶನ್ ಬರುತ್ತೆ sigma by epsilon naught, sigma by epsilon naught into 4 pi capital R square. Okay, capital R square. ಸೊ ನಮಗೆ ಏನ್ ಬೇಕಾಗಿದೆ? we need electric field, so that we get E in this left hand term. E ಇರುತ್ತೆ. So bring the 4 pi R square to the right hand side. So ಯಾವ್ದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? You can cancel 4 pi and 4 pi. So you'll get sigma by epsilon naught into capital R square by small r square. Okay, so 4 pi ಈ ಕಡೆ ತಗೊಂಡ್ಬಂದ್ರೆ 4 pi ಕ್ಯಾನ್ಸಲ್ ಆಗುತ್ತೆ. So we get sigma by epsilon naught into R square by capital R square by small r square. So now for
to get the general equation, what you have to do, just divide and multiply this equation with 4 pi. So sigma by epsilon naught into r square by r square anna you multiply with 4 pi and divide with 4 pi. Okay, so ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ ಸಿಗ್ಮಾ 4 pi r square, ಸಿಗ್ಮಾ 4 pi r square ಇಲ್ಲಿ ಆಲ್ರೆಡಿ q ಅಂತ ಇದೆ. ಓಕೆ, ಹಾಗಾಗಿ ಆ ಮೇಲಿನ ಟರ್ಮ್ ಅನ್ನು ನಾವು ಕ್ಯೂ ಅಂತ ಬರೀಬಹುದು, ಮೇಲಿನ ಟರ್ಮ್ ಕ್ಯೂ ಬರೀಬಹುದು. ಇಂದ ಡಿನೋಮಿನೇಟರ್ ಇದೆ 4 pi. ಓಕೆ, 4 pi ಎಪ್ಸಿಲಾನ್ ನಾಟ್ r ಸ್ಕ್ವೇರ್ ಅಂತಿದೆ. ಓಕೆ, ಅದನ್ನು ನಾವು ಯಾವ ಫಾರ್ಮ್ ಅಲ್ಲಿ ಬರೀಬಹುದು, E ಈಕ್ವಲ್ ಟು 1 by 4 pi ಎಪ್ಸಿಲಾನ್ ನಾಟ್, 1 by 4 pi ಎಪ್ಸಿಲಾನ್ ನಾಟ್ ಅಂತಿದೆ, ಪ್ಲಸ್ ಸಾರಿ ಇಂಟು q by r square ರೂಪದಲ್ಲಿ ಬರೀಬಹುದು. So this is the required equation. So once again see the derivation clearly. ಮತ್ತೊಮ್ಮೆ ನೋಡ್ಕೊಳ್ಳಿ, ಒಂದು ಥಿನ್ ಸ್ಪೆರಿಕಲ್ ಶೆಲ್ ಅನ್ನು ತಗೊಳ್ತೀವಿ. at any point p outside the shell, ಈ ಪಾಯಿಂಟ್ p ಅನ್ಕೋಬೇಕು. ಓಕೆ, ಇದು ನಮ್ಮ ಶೆಲ್. ಓಕೆ, ಈ ಶೆಲ್ ಅನ್ನ ಬಿಟ್ಟು ಹೊರಗಡೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಈ ಶೆಲ್ ನ ರೇಡಿಯಸ್ ಏನಿದೆ, ಕ್ಯಾಪಿಟಲ್ ಆರ್ ಇದೆ. ಈ ಪಾಯಿಂಟ್ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ, ಸ್ಮಾಲ್ ಆರ್ ಇದೆ. ಓಕೆ, ಸೊ ಒಂದು ಗಾಷಿಯನ್ ಸರ್ಫೇಸ್ ಅನ್ನು ಇಲ್ಲಿ ಕವರ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಗಾಷಿಯನ್ ಸರ್ಫೇಸ್ ಅದರ ಒಂದು ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ, ದಟ್ ಇಸ್ 4 pi r ಸ್ಕ್ವೇರ್ ಇರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ 4 pi r ಸ್ಕ್ವೇರ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಆಲ್ವೇಸ್ ರೇಡಿಯಲಿ ಔಟ್ವರ್ಡ್, ಎಲ್ಲ ಬದಿಯಾಗಿರುತ್ತೆ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದಾಗ, ನೆಗೆಟಿವ್ ಚಾರ್ಜ್ ಇದ್ದಾಗ ರೇಡಿಯಲಿ ಇನ್ವರ್ಡ್ ಇರುತ್ತೆ. ಓಕೆ, ಸೊ ನಾವು ಅವರ್ ಜನರಲ್ ಇಕ್ವೇಶನ್ ಫಾರ್ ಫ್ಲಕ್ಸ್ ಇಸ್ E delta S. ಓಕೆ, ಅದನ್ನ ಕಾಂಪೊನೆಂಟ್ ಫಾರ್ಮ್ ಅಲ್ಲಿ ಬರೆದಾಗ ನಾವು E delta S cos theta ಅಂತ ಬರೀಬಹುದು. ಇಲ್ಲಿ ಥೀಟಾ ಅಂದ್ರೆ ದಟ್ ಇಸ್ ದ ಆಂಗಲ್ ಬಿಟ್ವೀನ್ E and delta S. E and delta S. ಓಕೆ, ಹಾಗಾದ್ರೆ E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಡೆಲ್ಟಾ ಎಸ್ ಅಂದ್ರೆ ದಟ್ ಇಸ್ ದ ಏರಿಯಾ ವೆಕ್ಟರ್ ಬರುತ್ತೆ ಅಲ್ಲಿ. ಹಾಗಾಗಿ ಎಲ್ಲಾ ಕಡೆ ನಾವು ಏರಿಯಾ ವೆಕ್ಟರ್ ಬರೆದಾಗ ಅದು ಯಾವತ್ತೂ ಆ ಸರ್ಫೇಸಿಗೆ ಲಂಬವಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ, ಅಂದ್ರೆ 90 ಡಿಗ್ರಿ ಇರುತ್ತದೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್, ದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗಿದೆಯೋ ಅದೇ ದಿಕ್ಕಲ್ಲಿ ಡೆಲ್ಟಾ ಎಸ್ ಸಹ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗಿದೆಯೋ ಅದೇ ದಿಕ್ಕಲ್ಲಿ ಡೆಲ್ಟಾ ಎಸ್ ಇರುತ್ತೆ. ಹಾಗಾಗಿ ಅವುಗಳ ನಡುವಿನ ಕೋನ, ಅವುಗಳ ನಡುವಿನ ಆಂಗಲ್ ಎಷ್ಟಿರುತ್ತೆ, 0 ಡಿಗ್ರಿ. ಸೊ ಈ ಡೆಲ್ಟಾ ಎಸ್ ಕಾಸ್ ಥೀಟಾ ಅಲ್ಲಿ ಥೀಟಾ 0 ಆದಾಗ ಕಾಸ್ 0 ಎಷ್ಟು ಬರುತ್ತೆ, 1 ಬರುತ್ತೆ. ಹಾಗಾಗಿ ನಮ್ಮ ಈಕ್ವೇಶನ್ ರೆಡ್ಯೂಸ್ ಆಗುತ್ತೆ, ದಟ್ ಈಸ್ 5 ಈಕ್ವಲ್ ಟು E ಡೆಲ್ಟಾ ಎಸ್. ಓಕೆ, ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯೋದಕ್ಕೆ ಆ ಟೋಟಲ್ ಏರಿಯಾವನ್ನ ಗಣನೆ ತಗೊಳ್ಬೇಕಾಗುತ್ತೆ. ಹಾಗಾಗಿ ಆ ಸಮ್ ಆಫ್ ದ ಟೋಟಲ್ ಏರಿಯಾ ಎಷ್ಟಿರುತ್ತೆ, ನಾವು ದೊಡ್ಡ ಸ್ಪೇರ್ ತಗೊಳ್ತಾರೆ ಇಲ್ಲಿ. ಓಕೆ, ಎಷ್ಟಿರುತ್ತೆ, ದಟ್ ಈಸ್ ಸಮೇಷನ್ ಡೆಲ್ಟಾ ಎಸ್ ಈಕ್ವಲ್ ಟು 4 pi r ಸ್ಕ್ವೇರ್. ಯಾವ ಆರ್ ನೋಡ್ಕೊಳ್ಳಿ ಇಲ್ಲಿ, ದಟ್ ಇಸ್ ಸ್ಮಾಲ್ ಆರ್ ಸ್ಕ್ವೇರ್, ವೇರ್ ದ ಪಾಯಿಂಟ್ P ಲೈಸ್. ಓಕೆ, ಇಷ್ಟು ದೂರವನ್ನು ನಾವು ಸ್ಮಾಲ್ ಆರ್ ಅಂತ ಕರಿತೀವಿ. O ಇಂದ P ದೂರವನ್ನು ಸ್ಮಾಲ್ ಆರ್, 4 pi r ಸ್ಕ್ವೇರ್. ಸೊ ನಾವು ಸಬ್ಸ್ಟಿಟ್ಯೂಟ್ ದಿಸ್ ಈಕ್ವೇಶನ್ 4 pi r ಸ್ಕ್ವೇರ್ ಇನ್ ದ ಪ್ಲೇಸ್ ಆಫ್ ಡೆಲ್ಟಾ ಎಸ್. ಸೊ ನಮ್ಮ ಈಕ್ವೇಶನ್ ಸಿಗುತ್ತೆ 5 ಈಕ್ವಲ್ ಟು E ಇಂಟು 4 pi r ಸ್ಕ್ವೇರ್. ದಟ್ ಇಸ್ ಈಕ್ವೇಶನ್ ನಂಬರ್ 1 ಅನ್ಕೊಳ್ಳಿ. ವಾಟ್ ಈಸ್ ಅವರ್ ಏಮ್? ಅವರ್ ಏಮ್ ಇಸ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಯೂಸಿಂಗ್ ಗಾಸಸ್ ಲಾ. ಹಾಗೆ ನಾವು ಗಾಸಸ್ ಲಾ ಅಪ್ಲೈ ಮಾಡಲೇಬೇಕಿಲ್ಲಿ. ಅಕಾರ್ಡಿಂಗ್ ಟು ಗಾಸಸ್ ಲಾ ಫ್ಲಕ್ಸ್ ಎಷ್ಟಿರುತ್ತೆ, ಯಾವುದೇ ಒಂದು ಆಬ್ಜೆಕ್ಟ್ ಅಲ್ಲಿ ಒಂದು ಚಾರ್ಜಸ್ ಇದ್ದಾಗ ಅದ್ರ ಸುತ್ತ ನಾವು ಗಾಷಿಯನ್ ಸರ್ಫೇಸ್ ಹಾಕಬೇಕಾಗುತ್ತೆ. ಹಾಗೆ ಎಷ್ಟಿರುತ್ತೆ ಫ್ಲಕ್ಸ್ ದಟ್ ಈಸ್ Q by epsilon naught. Q ಅಂದ್ರೆ ಅದು ಟೋಟಲ್ ಚಾರ್ಜ್ ಆಗುತ್ತೆ, ಒಟ್ಟು ಚಾರ್ಜ್ ಎಷ್ಟಿದೆ ಅಂದ್ರೆ 1 by epsilon naught ಟೈಮ್ಸ್ ಚಾರ್ಜ್ ಇರುತ್ತೆ. ದಟ್ ಇಸ್ ದ ಗಾಸಸ್ ಲಾ. ಓಕೆ, ಸೊ ಬಟ್ ನಾವು Q ಬದಲು ಅದನ್ನ ಬೇರೆ ಫಾರ್ಮ್ ಅಲ್ಲಿ ಬರಿಬೇಕಾಗುತ್ತೆ, ಡೆನ್ಸಿಟಿ ಫಾರ್ಮ್ ಅಲ್ಲಿ. ಹಾಗಾಗಿ ನಮಗೆ ಡೆನ್ಸಿಟಿ ಗೊತ್ತಿರಬೇಕು. ಯಾವ ಡೆನ್ಸಿಟಿ ಇದು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ಜನರಲ್ ಇಕ್ವೇಶನ್ ಇದೆ, ಚಾರ್ಜ್ ಪರ್ ಏರಿಯಾ ಅಂತ ಇದೆ. ಇಲ್ಲಿ ಚಾರ್ಜ್ ಅಂದ್ರೆ ಇದ್ರಲ್ಲಿ Q ಅನ್ಕೊಡುವಾಗ, Q ಇಸ್ ದ ಚಾರ್ಜ್ ಇನ್ ದಿಸ್ ಸ್ಪೆರಿಕಲ್ ಶೆಲ್ ಅಂತಿದ್ದ, ಥಿನ್ ಸ್ಪೆರಿಕಲ್ ಶೆಲ್ ಅಂತಿದ್ದಾಗ ಇದರ ಏರಿಯಾ ಚಾರ್ಜ್ ಎಲ್ಲಿದೆ, ಈ ಒಂದು ಸ್ಪೇರ್ ಇದೆ. ಹಾಗಾಗಿ ಅದರ ಏರಿಯಾ ಎಷ್ಟು ಬರುತ್ತೆ, 4 pi r ಸ್ಕ್ವೇರ್. ಓಕೆ, ಸೊ ನೀವು ಡೆರಿವೇಶನ್ ಬರೆಯುವಾಗ ಗಮನವಿಟ್ಟು ನೋಡ್ಬೇಕಿದ್ದು, ಇದು ಕ್ಯಾಪಿಟಲ್ R ಸ್ಕ್ವೇರ್. ಇದು ನಾವು ಇಲ್ಲಿ ಕಂಡಿದ್ದು ಈ ಚಾರ್ಜ್ ಎಲ್ಲಿದೆ, ಆನ್ ದಿಸ್ ಸ್ಪಿಯರ್, ನಾಟ್ ಆನ್ ದ ಬಿಗ್ಗರ್ ಸ್ಪಿಯರ್.
ಓಕೆ, ಚಾರ್ಜ್ ಇಸ್ ಆನ್ ದ ಸ್ಮಾಲರ್ ಸ್ಪಿಯರ್. ಇದು ನಾವು ಹಾಕೊಂಡಿರೋದಷ್ಟೇ. ಓಕೆ, ಗಾಸಿಯನ್ ಸರ್ಫೇಸ್. ಹಾಗೆ ಚಾರ್ಜ್ ಇಲ್ಲಿರುತ್ತೆ, ಹಾಗಾಗಿ ನಾವು ಕ್ಯಾಪಿಟಲ್ ಆರ್ ಅನ್ನು ಬರಿತೀವಿ. ದಟ್ ಈಸ್ ಕ್ಯೂ ಬೈ 4πr². ಅಥವಾ ನಾವು ಕ್ಯೂ ಅನ್ನ ಬ್ರಿಂಗ್ ದಿಸ್ ಡಿನಾಮಿನೇಟರ್ ಟರ್ಮ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಏನಾಗುತ್ತೆ ಅದು? ದಟ್ ಈಸ್ ಕ್ಯೂ ಈಕ್ವಲ್ ಟು ಸಿಗ್ಮಾ ಇಂಟು 4πr² ಆಗುತ್ತೆ. ಕ್ಲಿಯರ್? ಸೊ ನಾವು ಯು ಸಬ್ಸ್ಟಿಟ್ಯೂಟ್ ದಿಸ್ ಚಾರ್ಜ್ ಕ್ಯೂ ವ್ಯಾಲ್ಯೂ ಇನ್ ದಿಸ್ ಈಕ್ವೇಶನ್. ಗಾಸಸ್ ಲಾ ಅಲ್ಲಿ ಅಪ್ಲೈ ಮಾಡಿ. ಗಾಸಸ್ ಲಾ ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಫೈ ಏನಾಗುತ್ತೆ ಇಲ್ಲಿ? ಫೈ ಈಕ್ವಲ್ ಟು ಕ್ಯೂ ಬದಲು ಈ ಈಕ್ವೇಶನ್ ಬರೀಬೇಕು ನೀವು. ದಟ್ ಈಸ್ ಸಿಗ್ಮಾ 4πr²/ε0 ಆಗುತ್ತೆ. ಓಕೆ, ದಟ್ ಈಸ್ ಈಕ್ವೇಶನ್ 2. ಸೊ ನಾವು ಎರಡು ಈಕ್ವೇಶನ್ ಅನ್ನ ಸೇಮ್ ಸ್ಪೇರ್ ಬರೆದಿರೋದ್ರಿಂದ ನೋಡಿ, ಎರಡು ಕಡೆ ಫ್ಲಕ್ಸ್ ಇದೆ 5. ಹಾಗಾಗಿ ಈಕ್ವೇಶನ್ 1 ಮತ್ತು 2 ಅನ್ನು ನಾವು ಕಂಪೇರ್ ಮಾಡಬಹುದು, ಈಕ್ವೇಟ್ ಮಾಡಬಹುದು. ಆ ಈಕ್ವೇಟ್ ಮಾಡಿದಾಗ ಮೊದಲ ಈಕ್ವೇಶನ್ ಇಲ್ಲಿ ಇ ಇಂಟು 4πr² ಇದೆ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಸಿಗ್ಮಾ ಬೈ ಎಪ್ಸಿಲಾನ್ ಇಂಟು 4πr² ಇದೆ. ಎರಡನ್ನ ಈಕ್ವೇಟ್ ಮಾಡ್ಕೊಳ್ಳಿ. ದಟ್ ಇಸ್ ಇ ಇಂಟು 4πr², ಸಿಗ್ಮಾ ಬೈ ಎಪ್ಸಿಲಾನ್ ಇಂಟು 4πr². ಎರಡು ಕಡೆ ಇರ್ತಕ್ಕಂಥ ಸೇಮ್ ಟರ್ಮ್ಗಳು ಯಾವುದು? ದಟ್ ಈಸ್ 4π ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ನಾವು you can bring r² to the right hand side. So you'll get sigma by epsilon into r² by capital R² by small r² ಆಗುತ್ತೆ. ಕ್ಲಿಯರ್? ಸೊ ಇದನ್ನ ನಾವು ಒಂದು ಜನರಲ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಏನ್ ಮಾಡಿ ನೀವು, ಎರಡು ಕಡೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ 4π. ಓಕೆ, 4π ಇಂದ ಗುಣಿಸಬೇಕು, ಭಾಗಿಸಬೇಕು. ನೋ ಚೇಂಜ್. 4π by 4π 1 ಬರುತ್ತೆ. ಹಾಗಾಗಿ ಜಸ್ಟ್ ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ 4π. ಸೊ ನಾವು ಮೇಲಿನ ಟರ್ಮ್ ನೋಡಿದಾಗ ದಟ್ ಈಸ್ ಸಿಗ್ಮಾ 4πr². ಎಲ್ಲ ಒಂದ್ ಕಡೆ ನೋಡಿದೀವಲ್ವಾ? ಎಲ್ಲಿ ನೋಡಿದೀವಿ? ಸಿಯರ್ ಸಿಗ್ಮಾ 4πr² ಇದೆ, ಅದು ಕ್ಯೂ ಅಂತ ಇದೆ. ಹಾಗಾಗಿ ನಾವು ಆ ನ್ಯೂಮರೇಟರ್ ಟರ್ಮ್ ಏನೆಲ್ಲ ಇದೆ ಮೇಲ್ಭಾಗದಲ್ಲಿ ಅದರ ಬದಲು ಕ್ಯೂ ಅಂತ ಬರಿಬಹುದು. ಓಕೆ, ಸೊ ಕೆಳಭಾಗವನ್ನು ನೋಡಿದಾಗ ಅಂದ್ರೆ ಸಿ ದ ಡಿನೋಮಿನೇಟರ್ ಅದನ್ನು ನೋಡಿದಾಗ ನೀವು ಇಲ್ಲಿ ಏನಿದೆ? 4π ಇದೆ, ಎಪ್ಸಿಲಾನ್ ಕಾನ್ಸ್ಟೆಂಟ್ ಇದೆ. ಟೇಕ್ ಇಟ್ ಔಟ್. ಏನ್ ಬರುತ್ತೆ ಅಲ್ಲಿ? 1/4πε0. ಉಳ್ಕೊಳ್ಳೋದೇನೋ? r², ಸ್ಮಾಲ್ r². ಓಕೆ, ಈ ಈಕ್ವೇಶನ್ ಎಲ್ಲೋ ಒಂದ್ ಕಡೆ ಬಂದಿದೆ, ನೆನಪಿ ಬಂದಿದೆಯಾ? ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಲ್ಲಿ ಬಂದಿದೆ. ಓಕೆ, ಸೇಮ್ ಟೈಪ್ ಈಕ್ವೇಶನ್ ಬಂದಿದೆ. 1/4πε ಇಂಟು ಚಾರ್ಜ್ ಪರ್ ದ ಡಿಸ್ಟೆನ್ಸ್ ಸ್ಕ್ವೇರ್ ಅಂತ. ಹಾಗಾಗಿ ನೀವು ಒಂದು ಥಿನ್ ಸ್ಪೆರಿಕಲ್ ಶೆಲ್ ಇಂದ ಹೊರಗಿನ ಪಾಯಿಂಟ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿದಾದ್ರೆ ದ ಹೋಲ್ ಚಾರ್ಜ್ ಈಸ್ ಅಸ್ಯೂಮ್ ಟು ಬಿ ಕನ್ಸ್ಯೂಮ್ಡ್. ಅಥವಾ ಈ ಒಂದು ಪಾಯಿಂಟ್ ಇರುತ್ತೆ ಅನ್ಕೋಬೇಕು ನಾವು. ಈ ಎಲ್ಲಾ ಚಾರ್ಜ್ ಸೇರಿ ಒಂದು ಕಡೆ ಅದು ಏನಾಗಿದೆ? ಅಕ್ಯುಮುಲೇಟ್ ಆಗಿದೆ ಅನ್ಕೊಳ್ಬೇಕು. ಹಾಗಾಗಿ ನಾವು ಇದನ್ನ ವಿ ಕ್ಯಾನ್ ಕನ್ಸಿಡರ್ ದ ಥಿನ್ ಸ್ಪೆರಿಕಲ್ ಶೆಲ್ ಆಸ್ ಎ ಪಾಯಿಂಟ್ ಚಾರ್ಜ್ ಇಲ್ಲಿದೆ ಅನ್ಕೊಳ್ಬೇಕು. ಓಕೆ, ಆ ರೀತಿಯಾದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅದು ಹೊರಸೂಸುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಶನ್. ಅರ್ಥ ಆಗಿದೆಲ್ಲ ಮಕ್ಕಳೇ? ಏನಿದೆ? ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್. ಇಲ್ಲಿ ಔಟ್ಸೈಡ್ ದ ಶೆಲ್. ಈ ಡೆರಿವೇಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಕೊನೆಗೆ ಈ ಈಕ್ವೇಶನ್ ಸಿಗಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ r². ಇದನ್ನ ವೆಕ್ಟೋರಿಯಲ್ ಫಾರ್ಮ್ ಅಲ್ಲಿ ಬರೆದಾಗ ಯು ಕ್ಯಾನ್ ರೈಟ್ ಲೈಕ್ ದಿಸ್: ವೆಕ್ಟರ್ E ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ r² ಇಂಟು ಯೂನಿಟ್ ವೆಕ್ಟರ್ r ಅಂತ ಬರೀಬಹುದು. r ಅಂದ್ರೆ ನಮ್ಮ ರೇಡಿಯಲ್ ಡೈರೆಕ್ಷನ್ ತೋರಿಸುತ್ತೆ, ರೇಡಿಯಲ್ ಔಟ್ವರ್ಡ್ ಅಂತ. ಈ ಡೈರೆಕ್ಷನ್ ತೋರಿಸುತ್ತೆ r, ಯೂನಿಟ್ ವೆಕ್ಟರ್ r. ಓಕೆ, ರೇಡಿಯಸ್ ಯಾವ ಕಡೆ ಇದೆಯೋ ಆ ದಿಕ್ಕನ್ನು ತೋರಿಸುತ್ತೆ. ಸೊ ದಿಸ್ ಈಸ್ ದ ವೆಕ್ಟರ್ ಫಾರ್ಮ್. ಸೊ ದ ಸೆಕೆಂಡ್ ಟಾಪಿಕ್, ಈ ಒಂದು ಡೆರಿವೇಶನ್ ಅಲ್ಲಿ ಮತ್ತೊಂದು ಟಾಪಿಕ್ ಅನ್ನು ಕೇಳ್ತಾನೆ. ಮತ್ತೊಂದು ಪಾರ್ಟ್ ಇದೆ, ಏನದು? ಇನ್ಸೈಡ್ ದ ಶೆಲ್ ಅಂತ. ಓಕೆ, ಇದೇ ಡೆರಿವೇಶನ್ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ಸೈಡ್ ದ ಶೆಲ್. ಓಕೆ, ಇನ್ಸೈಡ್ ದ ಶೆಲ್ ನೋಡಿದ್ರೆ ಅನ್ನು ಅಬ್ಸರ್ವ್ ಮಾಡಿದ್ರೆ ಡಯಾಗ್ರಾಮ್ ಎಲ್ಲ ಸೇಮ್ ಇರುತ್ತೆ. Okay, all the diagrams are same, but
our point lies inside the shell. ಓಕೆ ನೋಡಿ, ದೊಡ್ಡ ಚೇಂಜಸ್ ಮಾಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಪಾಯಿಂಟ್ ಪಿ ಎಲ್ಲಿದೆ? ಇನ್ಸೈಡ್ ದ ಶೆಲ್. ದಿಸ್ ಈಸ್ ಅವರ್ ಪಾಯಿಂಟ್ ಪಿ. ಹಾಗಾಗಿ ಈ ಪಿ ಅನ್ನ ಒಳಗೊಂಡಂತ ಒಂದು ಗಾಷಿಯನ್ ಸರ್ಫೇಸ್ ಅನ್ನ ನಾವು ಹೀಗೆ ಹಾಕೊಳ್ತೀವಿ. ಸೊ ದಿಸ್ ಇಸ್ ದ ಗಾಷಿಯನ್ ಸರ್ಫೇಸ್ ವಿತ್ ದ ರೇಡಿಯಸ್ ಆರ್ ವಿತ್ ದ ಡಿಸ್ಟೆನ್ಸ್ ಆರ್. ಪಿ ಎಲ್ಲಿದೆ? ಫ್ರಮ್ ಸೆಂಟರ್ ಇಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ಸ್ಮಾಲ್ ಆರ್ ಆಗ್ತದೆ. ಓಕೆ, ಸೊ ಹಾಗಾಗಿ ನಿಮ್ಮ ಜನರಲ್ ಫಾರ್ಮ್ ಬರುತ್ತೆ ಈಕ್ವೇಶನ್ ಫ್ಲಕ್ಸ್ ಈಕ್ವಲ್ ಟು ಇ ಡಾಟ್ ಡೆಲ್ಟಾ ಎಸ್. ಅದು ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಬರಿಬಹುದು. ಇಲ್ಲೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಔಟ್ವರ್ಡ್ ಇರುತ್ತೆ ಇಲ್ಲಿದ್ರೆ. ಓಕೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಅವುಗಳ ಏರಿಯಾ ವೆಕ್ಟರ್ 0 ಬರುತ್ತೆ, ಇ ಡೆಲ್ಟಾ ಎಸ್ ಬರುತ್ತೆ. That is, what is delta S? That is once again 4 pi r square, or you will get phi equal to E 4 pi r square ಸಿಕ್ಕಿದೆ. ಈಕ್ವೇಶನ್ ಸಿಗುತ್ತೆ. ಆದರೆ ಈ ಒಂದು ಗಾಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಇದೆಯಾ? ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಗಾಸಸ್ ಲಾ. ಈ ಒಂದು ಗಾಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಇದೆಯಾ? ಇಲ್ಲ. ಚಾರ್ಜ್ ಇಸ್ ಔಟ್ಸೈಡ್, ಹೊರಗಡೆ ಇದೆ, ಒಳಗಡೆ ಚಾರ್ಜ್ ಇಲ್ಲ. ಹಾಗಾಗಿ ಅಕಾರ್ಡಿಂಗ್ ಟು ಗಾಸಸ್ ಲಾ ಫ್ಲಕ್ಸ್ ಎಷ್ಟು ಬರುತ್ತೆ? ಅಲ್ಲಿ ಕ್ಯೂ ಇಲ್ಲ, ಅಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಡೆನ್ಸಿಟಿ ಬರಲ್ಲ. ಚಾರ್ಜ್ ಡೆನ್ಸಿಟಿ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ದಟ್ ಈಸ್ ಫ್ಲಕ್ಸ್ 0 ಇರುತ್ತೆ ಅಲ್ಲಿ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಚಾರ್ಜ್. ಹಾಗಾಗಿ ಇಲ್ಲಿ ಚಾರ್ಜ್ ಡೆನ್ಸಿಟಿ ಸಿಗ್ಮಾ 0 ಇರುತ್ತೆ. ಸಿಗ್ಮಾ 0 ಆದಾಗ ಫ್ಲಕ್ಸ್ 0 ಆಗುತ್ತೆ. ಸೊ ದಟ್ ಈಸ್ ಯೂಸಿಂಗ್ ಗಾಸಸ್ ಲಾ. ಸೊ ಇಲ್ಲಿ ಇಟ್ ಡಸ್ ನಾಟ್ ಕಂಟೈನ್ ಎನಿ ಚಾರ್ಜಸ್. ಕ್ಯೂ 0 ಆಗುತ್ತೆ. ಸೊ ಮೊದಲ ಇಕ್ವೇಶನ್ ಸಿಕ್ಕಿದೆ ಈಕ್ವಲ್ ಟು 4 pi r ಸ್ಕ್ವೇರ್. ಸೆಕೆಂಡ್ ಇಕ್ವೇಶನ್ ಸಿಕ್ಕಿದೆ ಫ್ಲಕ್ಸ್ ಈಕ್ವಲ್ ಟು 0. ಓಕೆ, ಬಿಕಾಸ್ ಕ್ಯೂ ಈಕ್ವಲ್ ಟು 0. ಸೊ ಗಾಸಸ್ ಲೈನ್ ಹೇಳುತ್ತೆ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಬಟ್ ಕ್ಯೂ ಈಕ್ವಲ್ ಟು 0. ಅಥವಾ ಅಲ್ಲಿ ಚಾರ್ಜ್ ಡೆನ್ಸಿಟಿ ಈಕ್ವಲ್ ಟು 0. ಚಾರ್ಜ್ ಡೆನ್ಸಿಟಿ is 0. Okay, therefore flux equal to 0. That's your equation 2. So compare ಮಾಡಿ ಇವಾಗ. What is the equation number 1? E into 4 pi r square equal to 0 ಬರುತ್ತೆ. ಮೊದಲ equation ಸಿಕ್ಕಿದೆ flux equal to E into 4 pi r square. ಎರಡನೇ equation ಸಿಕ್ಕಿದೆ ಗಾಸಸ್ ಲಾ ಅಪ್ಲೈ ಮಾಡಬೇಕು. ಗಾಸಸ್ ಲಾ phi equal to q by epsilon naught, but it does not contain any charges. ಸೊ ಕ್ಯೂ 0 ಆದ್ರೆ ಡೆನ್ಸಿಟಿ 0 ಆಗುತ್ತೆ. ಹಾಗಾಗಿ ಅಲ್ಲಿ ಫ್ಲಕ್ಸ್ 0 ಆಗುತ್ತೆ. ದಟ್ ಇಸ್ ಇಕ್ವೇಶನ್ 2. ಸೊ ಕಂಪೇರಿಂಗ್ ಇಕ್ವೇಶನ್ 1 and 2. ಕಂಪೇರಿಂಗ್ ಇಕ್ವೇಶನ್ 1 and 2 ಎರಡನ್ನೂ ಕಂಪೇರ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸೊ ಫ್ರಮ್ ಇಕ್ವೇಶನ್ 1 and 2 E into 4 pi r square equal to 0 ಬರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು ಇದನ್ನ ಈ ಕಡೆ ಆಗುತ್ತೆ 0 by anything is 0. so E equal to 0 ಬರುತ್ತೆ. electric field is 0. that means inside the thin spherical shell the electric field is 0. ಓಕೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಇರುತ್ತೆ. ಯಾವುದೇ ಒಂದು ಥಿನ್ ಸ್ಪೆರಿಕಲ್ ಶೆಲ್ ನ ಒಳಭಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಟಾಪಿಕ್. ಸೊ ಇದು ಹೆಡ್ಡಿಂಗ್ ಒಂದು ಚೇಂಜ್ ಮಾಡಬೇಕಲ್ವಾ? ವಾಟ್ ಇಸ್ ಹೆಡ್ಡಿಂಗ್? ಇನ್ಸೈಡ್ ದ ಫೀಲ್ಡ್, ಇನ್ಸೈಡ್ ದ ಶೆಲ್. Inside the shell. See once again the same diagram, but where the point lies inside the shell, let the radius or the distance be r. Okay, then what is the flux? According to general equation we have phi equal to E dot delta S or E delta S cos theta or E delta S. So ಇಲ್ಲಿ delta S ಏನಾಗುತ್ತೆ? sum of the total area ಇದೇನಾಗುತ್ತೆ 4 pi r square or flux equal to delta S ಬದಲು ಸಬ್ಸ್ಟಿಟ್ಯೂಟ್ ಮಾಡಿ. so you get E into 4 pi r square. Equation number 1. Now we know the Gauss's law phi equal to q by epsilon naught ಇದೆ. ಬಟ್ ಈ ಒಂದು ಗಾಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜಸ್ ಇಲ್ಲ, ಚಾರ್ಜ್ ಇಲ್ಲದೆ ಹೊರಗಡೆ ಇದೆ. ಹಾಗಾಗಿ ಇಲ್ಲಿ q 0 ಆದ್ರೆ ಡೆನ್ಸಿಟಿ 0 ಆಗುತ್ತೆ.
So your equation once again becomes 0. Gauss's law ಪ್ರಕಾರ ಏನಾಗುತ್ತೆ, ಈ ಫ್ಲಕ್ಸ್ ಏನಾಗುತ್ತೆ 0 ಆಗುತ್ತೆ. ಸೊ phi equal to 0, equation 2. Now compare equation 1 with 2. 1 ಏನಿದೆ E into 4 pi r square ಇದೆ, 2 ಏನಿದೆ 0 ಇದೆ. ಸೊ E into 4 pi r square equal to 0 or E equal to 0. ಇದರ ಅರ್ಥ ಏನು, ಯಾವುದೇ ಥಿನ್ ಸ್ಪೆರಿಕಲ್ ಶೆಲ್ ನ ಒಳಭಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ.